ಕನ್ಯಾ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನಕ್ಕೆ ರವಿ ಹೋಗ್ತಾ ಇದ್ದಾನೆ, ವ್ಯಯಾಧಿಪತಿ. ವಿಗತ ವಿತ್ತವಿನ ತನಯಂ ಅಂತ ಹೇಳುತ್ತೆ. ಅಂದರೆ ಬುದ್ಧಿ ಕಳ್ಕೊಳ್ತೀರಾ, ಆಲೋಚನಾ ಶಕ್ತಿ ಕಳೆದು ಹೋಗ್ಬಿಡುತ್ತೆ, ಶೂನ್ಯತೆ ಉಂಟಾಗುತ್ತೆ. ಏನು ಆಲೋಚನೆ ಮಾಡ್ತಾ ಇದ್ದೀನಿ, ಯಾವ ನಿರ್ಣಯ ತೆಗೆದುಕೊಳ್ಬೇಕು, ಒಂದು ಕ್ಲಿಷ್ಟವಾದ ಸಂದರ್ಭ ಬಂದರೆ ಎಡವಟ್ಟಾದ ಒಂದು ನಿರ್ಣಯ ತಗೊಂಡ್ಬಿಡ್ತಕ್ಕಂಥ ಸಾಧ್ಯತೆ ಇದೆ. ಮತ್ತು ಹಣ ಕಳ್ಕೊಳ್ತೀರಾ, ತುಂಬ ಸುಮ್ಮನೆ ಅನಗತ್ಯವಾಗಿ ಯಾರೋ ಹೇಳಿದ್ರು ಅಂತೇಳಿ ಇನ್ಯಾವುದಕ್ಕೂ ಇನ್ವೆಸ್ಟ್ ಮಾಡಿಬಿಡ್ತಕ್ಕಂಥದ್ದು. ಆ ಇನ್ವೆಸ್ಟ್ ಮಾಡಿದ ಹಣ ಅಲ್ಲೇ ಮಾಯ. ಈ ಆನ್ಲೈನ್ ವ್ಯವಹಾರಗಳಿದ್ದಾವಲ್ಲ, ಅವು ನಿಮಗೆ ತುಂಬ ಮುಳುವಾಗಿಬಿಡ್ತವೆ. ಸಾಕಷ್ಟು ಹಣ ಕಳ್ಕೊಂಡು ಹೈರಾಣಾಗಿ ತಲೆ ಮೇಲೆ ಟೋಪಿ ಹಾಕ್ಕೋಬೇಕು, ಹಾಗಾಗಿಬಿಡುತ್ತೆ. ಹೀಗಾಗಿ ಕನ್ಯಾ ರಾಶಿಯವರು ಹಣಕಾಸಿನ ವ್ಯವಹಾರಗಳಲ್ಲಿ ತೊಡಗಿಸುವಾಗ, ಅದರಲ್ಲೂ ಆನ್ಲೈನ್ ವಿಚಾರಗಳಲ್ಲಿ ತುಂಬ 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 ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಮತ್ತು ತುಂಬ ಆಪ್ತರು, ಮನಸ್ಸಿಗೆ ಹತ್ತಿರವಾಗಿರ್ತಕ್ಕಂಥವ್ರು ದೂರ ಆಗೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಪ್ರಧಾನವಾಗಿ ಮಕ್ಕಳಲ್ಲಿ, ಮಕ್ಕಳ ವರ್ತನೆ, ಅವರ ಸ್ವಭಾವ, ಅವರ ವಿದ್ಯೆ, ಅವರ ಒಂದು ಏನೋ ಚಟುವಟಿಕೆಗಳು ನಿಮಗೆ ಇರಿಟೇಷನ್ ಮಾಡುತ್ತೆ. ಅವರನ್ನು ಸಹಿಸ್ಕೊಳ್ಳೋದೇ ಕಷ್ಟ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಇಂಥದ್ದೊಂದು ತೊಡಕುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ರವಿಯ ಫಲ ಅಷ್ಟು ಮನಸ್ಸಿಗಂತೂ ಸಮಾಧಾನ ಕೊಡ್ತಾ ಇಲ್ಲ. ಒಂದು 2 ತಿಂಗಳು ನಿಮಗೆ ಕಷ್ಟವಾಗಿರ್ತದೆ. ಆದರೆ ಕುಜನ ಪರಿವರ್ತನೆ ಕೂಡ ಇದೆ. ಹಾಗಾಗಿ ನೀವು ಗಟ್ಟಿ, ಇದರಿಂದ ಇದೆಲ್ಲ 1 ತಿಂಗಳ ಮಟ್ಟಿಗೆ ಇರ್ತಕ್ಕಂಥ ಫಲ. ಆಮೇಲೆ ನೀವು ತುಂಬ ಹೊರಗೆ ಬರ್ತೀರ, ಇದಕ್ಕೆ ನಿಮಗೆ ಬಲ ಕಾಣಲಿಕ್ಕೆ ಅವಕಾಶ ಇದೆ. ಆದರೂ ನೀವು ಯುಗಾದಿವರೆಗೆ ನಿಮಗೆ ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು. ಆನಂತರದಲ್ಲಿ ಒಂದು ಒಳ್ಳೆಯ ಫಲ ಕಾಣಲಿಕ್ಕೆ ಸ್ಥಿತಿ ಏರ್ಪಾಡಾಗುತ್ತೆ. ಅಲ್ಲಿವರೆಗೆ ತಾಳ್ಮೆ ಬೇಕು. ನೀವು ನೋಡಿ, ತಪ್ಪದೆ ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ ಇವೆರಡನ್ನು ಕೇಳಿಸ್ಕೊಂಡ್ರೆ, ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಇವೆರಡು ನಿಮಗೆ ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.